Hi everyone, welcome to my YouTube channel. In this video, we are going to continue class 10 science. This is Panchashakti series 2. In that one, in the previous video, we have answered for set A. Now let us move for set B. So let us answer the set B questions. The first question of set B is: when electricity is passed through aqueous solution of a substance X, sodium hydroxide solution, then chlorine gas and hydrogen gas is evolved. So write the name and chemical formula of X. Mention the name of the process and justify the name. Identify the gas liberated at anode and cathode. So let us answer all the sub questions in this question number 1. So first is when electricity is passed through aqueous solution of substance X, sodium hydroxide solution untagutte. So it is nothing but a chlor-alkali process. ಈಗ ಕೊಟ್ಟಿರೋ ಪ್ರಕಾರ ಅವನೇನು ಹೇಳ್ತಾನೆ, ಸೊ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಇದ್ದೀವಿ ಯಾರ ಮೂಲಕ? ಅಕ್ವೇಯಸ್ ಸೊಲ್ಯೂಷನ್ ಅಂತಾನೆ. ಸೊ ಅಕ್ವೇಯಸ್ ಸೊಲ್ಯೂಷನ್ ಅಂದಮೇಲೆ ಅಲ್ಲಿ ಏನಿರಲೇಬೇಕು? ಕಂಪಲ್ಸರಿ ವಾಟರ್. ಸೊ ಅಕ್ವೇಯಸ್ ಸೊಲ್ಯೂಷನ್ ಯಾರನ್ನು ತಗೊಂಡಿದ್ದೀವಿ ನಾವು? ಸೋಡಿಯಂ ಕ್ಲೋರೈಡ್. ಇದು ಬ್ರೈನ್ ಸೊಲ್ಯೂಷನ್ ಆಯಿತು. ಈಗ ಸೋಡಿಯಂ ಕ್ಲೋರೈಡಿನ ಮೂಲಕ when water is added to sodium chloride, it become aqueous solution. So through this aqueous solution we are passing electricity. ಇದ್ರ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ. ಅವಾಗ ಎ ಸಬ್ಸ್ಟೆನ್ಸ್ ಎಕ್ಸ್, ಹಾಗಾದ್ರೆ ಇಲ್ಲಿ ಮೊದಲನೇದು ಯಾವ ಸಬ್ಸ್ಟೆನ್ಸ್ ಅಂತ ಕೇಳಿದ್ದಾನೆ. ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಥ್ರೂ ಅಕ್ವೇಸ್ ಸೊಲ್ಯೂಷನ್ ಆಫ್ ಸಬ್ಸ್ಟೆನ್ಸ್ ಎಕ್ಸ್. ಹಾಗಾದ್ರೆ ಆ ಸಬ್ಸ್ಟೆನ್ಸ್ ಎಕ್ಸ್ ಯಾರಪ್ಪ ಅಂದ್ರೆ ದಟ್ ಈಸ್ ಸೋಡಿಯಂ ಕ್ಲೋರೈಡ್. ಇಯರ್ ಎಕ್ಸ್ ಈಸ್ ಸೋಡಿಯಂ ಕ್ಲೋರೈಡ್. ಎಕ್ಸ್ ಅನ್ನೋದು ಸೋಡಿಯಂ ಕ್ಲೋರೈಡ್. ಯಾವಾಗ ಅಕ್ವೇಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ನ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತಾ ಅವಾಗ ಸೊ ಇಟ್ ಈಸ್ ಕನ್ವರ್ಟೆಡ್ ಇಂಟು 2, ಇಲ್ಲಿ ಬ್ಯಾಲೆನ್ಸ್ಗೆ ಇಲ್ಲಿ 2 ಹಾಕೋಣ, 2NaCl ಅಂತ. ಸೊ 2NaOH ಉಂಟಾಯಿತು ಪ್ಲಸ್ Cl2 ಪ್ಲಸ್ H2. ಸೊ ಸೋಡಿಯಂ ಕ್ಲೋರೈಡ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ನ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಆದ್ರೆ ಇಲ್ಲಿ ಸೋಡಿಯಂ ಕ್ಲೋರೈಡ್ ಇಸ್ ದ ಎಕ್ಸ್ ಸಬ್ಸ್ಟೆನ್ಸ್. ಅವರೇ ಹೇಳಿದ್ದಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ, ಕ್ಲೋರಿನ್ ಗ್ಯಾಸ್ ಎವಾಲ್ವ್ ಆಗುತ್ತೆ, ಅದ್ರ ಜೊತೆಗೆ ಹೈಡ್ರೋಜನ್ ಕೂಡ ಎವಾಲ್ವ್ ಆಗುತ್ತೆ. ಸೊ ಮೊದಲನೇದು ಆನ್ಸರು ವಾಟ್ ಈಸ್ ಎಕ್ಸ್? ಎಕ್ಸ್ ಈಸ್ ಸೋಡಿಯಂ ಕ್ಲೋರೈಡ್. ಮುಗೀತು. ಎರಡನೇ ಕ್ವಶನ್, ಮೆನ್ಷನ್ ದ ನೇಮ್ ಆಫ್ ದ ಪ್ರೋಸೆಸ್ ಅಂಡ್ ಜಸ್ಟಿಫೈ. ಸೊ ಮೆನ್ಷನ್ ದ ಪ್ರೋಸೆಸ್ ಅಂಡ್ ಜಸ್ಟಿಫೈ. ಇಲ್ಲಿ ಎಕ್ಸ್ ಯಾವುದು? ಸೋಡಿಯಂ ಕ್ಲೋರೈಡ್. ಅದರ ಕೆಮಿಕಲ್ ಫಾರ್ಮುಲಾ NaCl. ಎರಡನೇ ಕ್ವಶನ್, ಮೆನ್ಷನ್ ದ ನೇಮ್ ಆಫ್ ದ ಪ್ರೋಸೆಸ್ ಅಂಡ್ ಜಸ್ಟಿಫೈ. ದ ನೇಮ್ ಆಫ್ ದ ಪ್ರೋಸೆಸ್ ಈಸ್ ಕಾಲ್ಡ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಸೊ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತ ಕರಿತೀವಿ. ಬಿಕಾಸ್ ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗಿದೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಆಲ್ಕಲಿ. ಸಿನ್ಸ್ sodium hydroxide is formed, it is alkali. What are alkalis? The bases which are soluble in water. So and chlorine gas is evolved, therefore ಕ್ಲೋರಿನ್ ಗ್ಯಾಸ್ ಎವಾಲ್ವ್ ಆಗೋದ್ರಿಂದ ಅದನ್ನ ಕ್ಲೋರ್ ಅಂತ ಕರಿತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ is formed, therefore it is alkali. Since chlorine gas is evolved, it is called chlor. So chlor alkali process ಅಂತ ಕರಿತೀವಿ. ಇನ್ನು ಮೂರನೇದು, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಫಾರ್ ದ ರಿಯಾಕ್ಷನ್. ಸೊ ಈ ಸಿ ಕ್ವಶನ್ ನಾನು ಇನ್ನೊಂದ್ಸಲಿ ಬರೀತೀನಿ. 2NaCl ಪ್ಲಸ್ H2O give rise to 2NaOH. ಇಲ್ಲಿ ಬ್ಯಾಲೆನ್ಸ್ಗೋಸ್ಕರ ನಾನು ಇಲ್ಲಿ 2NaCl ಪ್ಲಸ್ 2H2O give rise to 2NaOH plus Cl2 plus H2. So this is the balanced equation. So ಇದನ್ನ ನಾವು ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿ ಫಸ್ಟ್ ಕ್ವಶನ್.
ಇನ್ನು ಎರಡನೇ ಕ್ವಶನ್ಗೆ ಹೋಗೋಣ. ಸೊ ಎರಡನೇ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ ಅಂತ ನೋಡೋಣ. The district government has banned Ganapati using plaster of Paris. How to justify their move? So let us answer this question. So the district government has banned Ganapati using plaster of Paris. So Ganapatiನ plaster of Paris ನಿಂದ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ. ಹಾಗಾದ್ರೆ ಸೊ ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಮೂವ್. ಹಾಗಾದ್ರೆ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಯಾಕೆ ಈ ಥರ ಡಿಸಿಷನ್ ತಗೊಂತು ಅನ್ನೋದಕ್ಕೆ ನಾವು ಬರೆಯೋದಾದ್ರೆ because POP is not water soluble. ಸೊ POP ನೀರಿನಲ್ಲಿ ಸಾಲ್ಯುಬಲ್ ಅಲ್ಲ ಒಂದು. ಎರಡನೇದು ದ ಪೇಂಟ್ ಯೂಸ್ಡ್ ಟು ಮೇಕ್ ಗಣಪತಿ ಆರ್ oil paints which consists of highly poisonous chemicals and heavy metals that cause water pollution. So this is the answer for question number 2. Now let us move for question number 3. So in the third question, a small amount of quicklime is added to water in a beaker. Name and define the type of reaction that has taken place. Write the balanced chemical equation for the above reaction and the chemical name of the product formed. List 2 main observation of this reaction. So now let us answer the question number 3. So question number 3 ನಲ್ಲಿ ಮೊದಲನೇದು, a small amount of quicklime is added to water in a beaker. Name and define the type of reaction that has been taken place. So ಮೊದಲನೇ ಕ್ವಶನ್ ಆನ್ಸರ್ ಮಾಡೋಣ. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದರೆ ನಾವು ಅದನ್ನು ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಐದರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್ ಆರ್ ಈವನ್ ಯು ಕ್ಯಾನ್ ಕಾಲ್ ಇಟ್ ಆಸ್ exothermic reaction. Combination reaction or exothermic reaction. It is combination or exothermic. ಇದು ಫಸ್ಟ್ ಆಯಿತು. ನೆಕ್ಸ್ಟ್ ಡಿಫೈನ್ ಮಾಡಬೇಕು. ಏನು ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಈಗ ಡಿಫೈನ್ ಮಾಡ್ತೀರಾ, ಎ ರಿಯಾಕ್ಷನ್ ಇನ್ ವಿಚ್ two or more reactant combine to form a single product. ಇದು ಒಂದು. ಅಥವಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹೀಗೆ ಡಿಫೈನ್ ಮಾಡೋಣ, ಎ ರಿಯಾಕ್ಷನ್ ಇನ್ ವಿಚ್ energy is released. This is reaction. Write the balanced chemical equation for the above reaction ಅಂತ ಹೇಳಿದ್ದಾನೆ. ಹಾಗಾದ್ರೆ ಬರೆಯೋಣ ಇಲ್ಲಿ. ಸೊ quicklime ಅಂದರೆ calcium oxide. When it is added to water, it forms calcium hydroxide, CaOH taken twice, plus along with that one it releases energy in the form of heat. So write the balanced chemical equation for the above reaction and write the chemical name of the reactant formed. So here the name of this is called as, this is the the chemical name of the product form. So this is the product form and the name of that product is called as calcium hydroxide.
calcium hydroxide, or even you can call it as slaked lime. Calcium hydroxide or slaked lime. So this is how to write the balanced equation, and we have written the product name, product chemical name. So second question is finished. So in the third question he asked list two main observation of this reaction. So ಮೊದಲನೇ observation ಏನಪ್ಪಾ ಅಂದ್ರೆ, so we can see that so calcium hydroxide is formed. Calcium hydroxide is formed. ಒಂದು. ಎರಡನೇದು, so it is evolved. So it is evolved. So these are the two observations that you can see. So during the reaction between quicklime and water. Now let us move for the third question. Fourth question. In the fourth question they have given, when carbon dioxide gas pass through saturated solution of ammonical brine, two compound X and Y are formed. Y is used as an antacid and decomposes to form another solid Z. So identify X, Y, Z and write the chemical equations. So now let us move for this question. So ಈ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ, ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಅಮೋನಿಕಲ್ ಬ್ರೈನ್ ಅಂತ ಹೇಳಿದ್ದಾನೆ. ಹಾಗಾದ್ರೆ ಅದನ್ನ ನಾವು ಅಮೋನಿಕಲ್ ಬ್ರೈನ್ ಅಂತ ಹೇಳಿದಾನೆ, ಅದನ್ನ ಹೀಗೆ ಬರ್ಕೋಣ. ಕಾರ್ಬನ್ ಡೈಆಕ್ಸೈಡ್ ಅನ್ನ, ಸೊ ಅಮೋನಿಕಲ್ ಬ್ರೈನ್ ಅಂದಾಗ NaCl ಸೋಡಿಯಂ ಕ್ಲೋರೈಡ್. ಸೊ ಇದು ಬ್ರೈನ್ ಸೊಲ್ಯೂಷನ್. ಸೊ ಕಾರ್ಬನ್ ಡೈಆಕ್ಸೈಡ್ ನ ಅಮೋನಿಕಲ್ ಬ್ರೈನ್ ಅಂತ ಹೇಳಿದಾನೆ. ಅಮೋನಿಕಲ್ ಬ್ರೈನ್ ಅಂದ್ರೆ ಅಲ್ಲಿ ಅಮೋನಿಕಲ್ ಅಂದ್ರೆ NH3 ಅಂತ ಬರ್ಕೊಂತೀನಿ. ಸೊ ಸೊಲ್ಯೂಷನ್ ಅಂತ ತಗೊಂಡಾಗ ವಾಟರ್ ಆಡ್ ಮಾಡಿದೆ. ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಮೋನಿಕಲ್ ಬ್ರೈನ್ ನ ಮೂಲಕ ಪಾಸ್ ಆದಾಗ, when it is passed, so it forms to form a compound, two compound X and Y. ಸೊ ಎರಡು ಕಾಂಪೌಂಡ್ ಉಂಟಾಗುತ್ತೆ. ಒಂದು X ಅಂತೀನಿ, ಇನ್ನೊಂದು Y. X ಅಂದ್ರೆ ಸೋಡಿಯಂ NH4Cl ಪ್ಲಸ್ ಇನ್ನೊಂದು NaHCO3. ಹಾಗಾದ್ರೆ X and Y are formed. Y is used as an antacid. ನೋಡಿ, ಇವನನ್ನ X ಅನ್ನೋಣ, ಇವನನ್ನ Y ಅನ್ನೋಣ. ಹಾಗಾದ್ರೆ X ಅಂತ ಬಂದ್ರೆ, ಸೊ X is ammonium chloride. What is the name of the compound X? X is ammonium chloride. ಸೊ ಹೇಗೆ ನಾವು ಬೇಕಿಂಗ್ ಸೋಡಾನ ಹೇಗೆ ಪಡಿತೀವಿ ಅನ್ನೋ ಪ್ರೋಸೆಸ್ ಇದು. ಎಕ್ಸ್ ಅಮೋನಿಯಂ ಕ್ಲೋರೈಡ್. ಹಾಗಾದ್ರೆ ವೈ ಏನು? ಸೊ ವೈ ಈಸ್ ಕಾಲ್ಡ್ ಆಸ್ ಬೇಕಿಂಗ್ ಸೋಡಾ, or even you can call it as sodium bicarbonate. Sodium bicarbonate. So X is ammonium chloride and Y is sodium bicarbonate. ನೋಡಿ, ಈ Y ನ, this Y is used as an, ಇದನ್ನ ನಾವು ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಆಂಟಾಸಿಡ್ ಆಗಿ ಬಳಸ್ತಾ ಇದ್ದೀವಿ. ಈ ಸೋಡಿಯಂ ಬೈಕಾರ್ಬೋನೇಟ್ ಡಿಕಂಪೋಸ್ ಆಗಿ Z ಆಗುತ್ತೆ. ಹಾಗಾದ್ರೆ ಡಿಕಂಪೋಸ್ ಆಗುತ್ತೆ ಅಂದ್ರೆ ಏನ್ ಮಾಡ್ತಾ ಇದೀವಿ? ಸೊ 2NaHCO3 ಇಲ್ಲಿ ಡಿಕಾಂಪೋಸಿಷನ್ ನಡೀತಾ ಇದೆ. ಯಾವ್ದಪ್ಪ ಅಂದ್ರೆ ಥರ್ಮಲ್ ಡಿಕಾಂಪೋಸಿಷನ್. ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಹೀಟ್ ಮಾಡ್ತಾ ಇದೀವಿ. ಸೊ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ನಾವು ಹೀಟ್ ಮಾಡಿದಾಗ ಇಟ್ ಫಾರ್ಮ್ ಸೋಡಿಯಂ ಕಾರ್ಬೋನೇಟ್ Na2CO3 ಪ್ಲಸ್ H2O ಪ್ಲಸ್ CO2. ಸೊ ಅವನೇನ್ ಹೇಳ್ತಾನೆ? ಸೊ ವೆನ್ sodium bicarbonate is decomposed, it forms a compound called Z. Z ಅನ್ನುವಂತಹ ಕಾಂಪೌಂಡ್ ಉಂಟಾಗುತ್ತೆ. ಆ Z ಅನ್ನುವಂತಹ ಕಾಂಪೌಂಡ್ ಯಾರಪ್ಪ ಅಂದ್ರೆ, ದಟ್ ಈಸ್ ಸೋಡಿಯಂ ಕಾರ್ಬೋನೇಟ್. ಸೊ ಸೋಡಿಯಂ ಕಾರ್ಬೋನೇಟ್ ಈಸ್ ಎ Z ಕಾಂಪೌಂಡ್. ಸೋಡಿಯಂ ಕಾರ್ಬೋನೇಟ್ ಉಂಟಾಗುತ್ತೆ. ದಟ್ ಸೋಡಿಯಂ ಕಾರ್ಬೋನೇಟ್ ಈಸ್ Z. ಹಾಗಾದ್ರೆ X ಅಂದ್ರೆ ಅಮೋನಿಯಂ ಕ್ಲೋರೈಡ್, Y ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್, ಅಂಡ್ Z ಅಂದ್ರೆ ಸೋಡಿಯಂ ಕಾರ್ಬೋನೇಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಮೋನಿಕಲ್ ಬ್ರೈನ್ ನ ಮೂಲಕ ಪಾಸ್ ಮಾಡಿದ್ರೆ
ಅಮೋನಿಯಂ ಕ್ಲೋರೈಡ್ ಉಂಟಾಗುತ್ತೆ, ಅಮೋನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಬೈಕಾರ್ಬೋನೇಟ್. ಅಮೋನಿಯಂ ಕ್ಲೋರೈಡ್ ಈಸ್ ಎಕ್ಸ್ ಕಾಂಪೌಂಡ್ ಅಂಡ್ ಸೋಡಿಯಂ ಬೈಕಾರ್ಬೋನೇಟ್ ಈಸ್ ವೈ ಕಾಂಪೌಂಡ್. ಈ ಸೋಡಿಯಂ ಬೈಕಾರ್ಬೋನೇಟನ್ನು ನಾವು ಆಂಟಾಸಿಡ್ ಆಗಿ ಬಳಸ್ತೀವಿ. ಅದನ್ನು ಡಿಕಾಂಪೋಸ್ ಆದಾಗ ಅಂದರೆ ಥರ್ಮಲ್ ಇದನ್ನು ಹೀಟ್ ಮಾಡ್ತಾ ಇದ್ದೀವಿ, ಅವಾಗ ಸೋಡಿಯಂ ಕಾರ್ಬೋನೇಟ್ ಉಂಟಾಗುತ್ತೆ. ಅಂದರೆ ಸೋಡಿಯಂ ಬೈಕಾರ್ಬೋನೇಟ್ನ ಯೂಸ್ ಮಾಡಿಕೊಂಡು ಬೇಕಿಂಗ್ ಸೋಡಾನ ಯೂಸ್ ಮಾಡಿಕೊಂಡು ವಾಷಿಂಗ್ ಸೋಡಾನ ಪಡ್ಕೊತಾ ಇದ್ದೀವಿ. ಸೊ ದಿಸ್ ಈಸ್ ಹೌ ಟು ಗೆಟ್ that is compound Z. So this is the answer for question number 4. Now let us move for question number 5. So question number 5 ನಲ್ಲಿ ಏನು ಕೊಟ್ಟಿದ್ದಾರೆ, give an example for each of the following. First one, a carbon compound containing 2 double bonds, a molecule in which certain atom is linked to 3 other atoms. Second one. Then the third question is a compound containing both ionic and covalent bonds, an organic compound which is soluble in water, a carbon compound which burns with a sooty flame. So let us answer all the 5 questions here. So let us answer one by one. So first question, a carbon compound containing 2 double bond. A carbon compound containing 2 double bond yarappa andre, that is carbon dioxide. So C double bond O double bond O. So this is a carbon compound that contains double bond. In ಎರಡನೇ ಕ್ವಶನ್ ಗೆ ಬರೋಣ. ಫಸ್ಟ್ ಒನ್ ಆನ್ಸರ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಸೆಕೆಂಡ್ ಒನ್, a molecule in which central atom is linked to other 3 atoms. So that is ammonia ತಗೊಳ್ಳೋಣ. So NH3. Central atom consists of 3 other atoms. So that is NH3, ammonia. Then moving to third question. So a compound containing both ionic and covalent bonds. Ionic bond, covalent bond ಎರಡು ಇರಬೇಕು. ಹಾಗಾದರೆ ಅದು CaCO3. ಸೊ CaCO3 ಏನಾಗುತ್ತಪ್ಪ ಅಂದರೆ CA ಮತ್ತು CO3 ಸೇರಿಕೊಂಡ್ರೆ CA and CO3 will form. ಸೊ CaCO3. ಸೊ ಇದು ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾದರೆ ಅಯಾನಿಕ್ ಕಾಂಪೌಂಡು ಉಂಟಾಗುತ್ತೆ, ಅಯಾನಿಕ್ ಬಾಂಡ್ ಉಂಟಾಗುತ್ತೆ. ಒಂದು. ಎರಡನೇದು, ಅದೇ ಇವುಗಳಲ್ಲಿರುವಂತಹ ಕಾರ್ಬನ್ ಮತ್ತು ಆಕ್ಸಿಜನ್ನಿನ ನಡುವೆ ಕೋವಾಲೆಂಟ್ ಕಾಂಪೌಂಡು ಉಂಟಾಗುತ್ತೆ. ಹಾಗಾದರೆ CaCO3 ಎಕ್ಸಾಂಪಲ್ ಕೊಟ್ಕೋಬೋದು. ಆರ್ ಇವನ್ ಯು ಕ್ಯಾನ್ ಗಿವ್ NaNO3, ಸೋಡಿಯಂ ನೈಟ್ರೇಟ್, ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ತಗೋಬೋದು. ದಟ್ ಈಸ್ ಫಾರ್ ಥರ್ಡ್ ಕ್ವಶನ್. ಇನ್ನು ಫೋರ್ತ್ ಕ್ವಶನ್ಗೆ, ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದಪ್ಪ ಅಂದರೆ ದಟ್ ಈಸ್ ಆಲ್ಕೋಹಾಲ್. ಎಕ್ಸಾಂಪಲ್ ತಗೊಂಡ್ರೆ C2H5OH, ದಟ್ ಈಸ್ ಎಥೆನಾಲ್ ಆರ್ ಈಥೈಲ್ ಆಲ್ಕೋಹಾಲ್. ನೆಕ್ಸ್ಟ್ ಫಿಫ್ತ್ ಒನ್ನಿಗೆ ಬಂದರೆ, ಎ ಕಾರ್ಬನ್ ಕಾಂಪೌಂಡ್ ವಿಚ್ ಬರ್ನ್ಸ್ ವಿತ್ ಎ ಸೂಟಿ ಫ್ಲೇಮ್. ಸೊ ಸೂಟಿ ಫ್ಲೇಮಲ್ಲಿ ಬರ್ನ್ ಆಗಂತ ಕಾರ್ಬನ್ ಕಾಂಪೌಂಡ್ ಯಾವುದಪ್ಪ ಅಂದರೆ ದಟ್ ಈಸ್ ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಬರ್ನ್ಸ್ ವಿತ್ ಎ ಬ್ಲೂ ಫ್ಲೇಮ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಕಾರ್ಬನ್ ಕಾಂಪೌಂಡ್ಸ್ ಬರ್ನ್ಸ್ ವಿತ್ ಎ ಸೂಟಿ ಫ್ಲೇಮ್. ಎಕ್ಸಾಂಪಲ್ C2H4, that is ethene. All unsaturated hydrocarbon example ಆಗ್ತದೆ. So like this we have to answer the 5 questions related to set B of Panchashakti series 2. In the next video we are going to answer for set C. Till then, thank you very much. Still, those who are not subscribed my channel, please subscribe it. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. Once again, thank you very much.